ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಜನ್ಮದಿನ. ಕುಮಾರಸ್ವಾಮಿಗೆ ಶುಭ ಕೋರಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ಶುಭ ಹಾರೈಕೆಗೆ ಭಾವುಕರಾದ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯದ ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸುಪುತ್ರ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಜನ್ಮದಿನದ ಶುಭಗಳಿಗೆ, ಅದರಲ್ಲೂ ನರೇಂದ್ರ ಮೋದಿ ಕ್ಯಾಬಿನೆಟ್ನ ಅತ್ಯಂತ ಪ್ರಮುಖ ಹುದ್ದೆಯನ್ನು ಅಲಂಕಾರ ಮಾಡಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಹುಟ್ಟುಹಬ್ಬದ ದಿನ ನರೇಂದ್ರ ಮೋದಿ ಟ್ವೀಟ್ ಮುಖಾಂತರವಾಗಿ ಶುಭ ಹಾರೈಸುತ್ತಾರೆ. ಆ ಸಂದರ್ಭ ಸ್ವಲ್ಪ ಭಾವನಾತ್ಮಕ ಜೀವಿ ಆಗಿರೋದ್ರಿಂದಾಗಿ ಕುಮಾರಸ್ವಾಮಿಯು ಕೂಡ ಭಾವುಕರಾದರು. ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಲಿರುವ ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ಹೊರಟಿದ್ದಾರೆ ಅನಿಸುತ್ತೆ. ರಾಷ್ಟ್ರಪತಿಗಳೊಂದಿಗೆ ಜಯಂತಿ ಆಚರಣೆಯಲ್ಲಿ ಭಾಗಿಯಾಗಲಿರುವ ಎಚ್.ಡಿ. ಕುಮಾರಸ್ವಾಮಿ ಉಕ್ಕು ಮತ್ತು ಭಾರೀ ಕೈಗಾರಿಕೆಗಳಲ್ಲಿ ತಮ್ಮ ಕೆಲಸದ ಮೂಲಕ ಆತ್ಮನಿರ್ಭರತೆಯತ್ತ ನಮ್ಮ ಪ್ರಯತ್ನಗಳನ್ನು ಬಲಪಡಿಸುತ್ತಿದ್ದೀರಾ. ಸಮಾಜ ಸೇವೆಯಲ್ಲಿ ನಿಮಗೆ ದೀರ್ಘ ಮತ್ತು ಆರೋಗ್ಯಕರ ಜೀವನ ಸಿಗಲಿ ಅಂತ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಶುಭ ಹಾರೈಸಿದ್ದು. ಮೋದಿಯ ಹಾರೈಕೆಗೆ ಭಾವುಕರಾಗಿದ್ದಾರೆ ಕುಮಾರಸ್ವಾಮಿ. ಪ್ರಧಾನಿಯವರ ಶುಭಾಶೀರ್ವಾದದಿಂದ ನಾನು ಭಾವುಕನಾಗಿದ್ದೇನೆ. ಅವರ ಪಿತೃ ವಾತ್ಸಲ್ಯಕ್ಕೆ ನಾನು ಧನ್ಯನಾಗಿದ್ದೇನೆ. ಮಾನ್ಯ ಪ್ರಧಾನಿಗಳ ಚಿಂತನಶೀಲ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ನನ್ನ ಮೇಲಿನ ನಂಬಿಕೆಗೆ ನಾನು ಚ್ಯುತಿ ಬರದಂತೆ ಕಾಪಾಡ್ಕೋತೀನಿ. ನಾನು ಚಿರಋಣಿ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡ ಎಚ್.ಡಿ. ಕುಮಾರಸ್ವಾಮಿ. ನಮ್ಮ ರಾಜ್ಯದಲ್ಲಿ ಲೋಕಸಭಾ ಸ್ಥಾನ ಇರೋದು 28. ಇನ್ನು ನಮ್ಮ ದೇಶದಲ್ಲಿ 500 ಚಿಲ್ಲರೆ. ಆ 500 ಚಿಲ್ಲರೆ ಸಂಸದರಲ್ಲಿ ಒಂದಷ್ಟು ಮಿನಿಸ್ಟ್ರುಗಳು ಕ್ಯಾಬಿನೆಟ್ಗೆ ಹೋಗ್ತಾರೆ. ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿರ್ತಕ್ಕಂತಹ ಅಷ್ಟು ಮಿನಿಸ್ಟ್ರುಗಳ ಪೈಕಿ ಒಂದು ಉನ್ನತ ಮತ್ತು ಅತಿ ವಿಸ್ತಾರವಾದ ಜವಾಬ್ದಾರಿಯನ್ನು ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಉಕ್ಕು ಕೈಗಾರಿಕಾ ವಲಯ ಜವಾಬ್ದಾರಿ. ಇಷ್ಟೆಲ್ಲ ಮಿನಿಸ್ಟ್ರುಗಳ ನಡುವೆಯೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಪ್ರತ್ಯೇಕವಾಗಿ ನೆನಪಿನಲ್ಲಿಟ್ಕೊಂಡು ಒಂದು ದೇಶದ ಪ್ರಧಾನಿ ಟ್ವಿಟರ್ ಮುಖಾಂತರವಾಗಿ ಅವರ ಜನ್ಮದಿನವನ್ನು ಅತ್ಯಂತ ಗೌರವಯುತವಾದಂತಹ ಪದಗಳನ್ನು ಪೋಣಿಸಿಕೊಂಡು ಶುಭ ಹಾರೈಸ್ತಾರೆ. ಜೊತೆಗೆ ಅವರ ಖಾತೆ ಮತ್ತು ಅವರ ಯೋಜನೆಗಳನ್ನು ಅಲ್ಲೇ ಅವರು ಪ್ರಶಂಸೆ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ, ನಾವು ಎರಡನ್ನು ಕೂಡ ತೋರಿಸ್ತಾ ಇದ್ದೀವಿ. ನರೇಂದ್ರ ಮೋದಿ ಒಂದು ಕಡೆ ಟ್ವೀಟ್ ಮಾಡಿರುವಂತಹದ್ದು, ಇನ್ನೊಂದು ಕಡೆ ಆ ಟ್ವೀಟಿಗೆ ಮರು ಉತ್ತರ ಧನ್ಯವಾದವನ್ನು ಅರ್ಪಿಸಿರುವಂಥ ಕುಮಾರಸ್ವಾಮಿ. ಇದು ಅತ್ಯಂತ ರೇರ್ ಪ್ರಕರಣಗಳು, ಅತಿ ಅಪರೂಪದ ವಿಚಾರಗಳಿದು. ಒಂದು ದೇಶದ ಪ್ರಧಾನಿ ಒಬ್ಬ ಮಂತ್ರಿಯನ್ನು ನೆನಪಿನಲ್ಲಿ ಇಟ್ಕೊಂಡು ಶುಭ ಹಾರೈಕೆ ಮಾಡಬೇಕು ಅನ್ನೋ ಕಡ್ಡಾಯ ಪ್ರೋಟೋಕಾಲ್ ಏನೂ ಇಲ್ಲ. ಆದರೆ ನಮ್ಮ ರಾಜ್ಯಕ್ಕೊಂದು ಹೆಮ್ಮೆ ಇದು. ದೇಶದ ಪ್ರಧಾನಿ ನಮ್ಮ ರಾಜ್ಯದ ಮಣ್ಣಿನ ಮಗನನ್ನು ನೆನಪಿನಲ್ಲಿ ಇಟ್ಕೊಂಡು ಶುಭ ಹಾರೈಸ್ತಾರೆ ಅನ್ನೋದು, ಜೊತೆಗೆ ಅವರಿಗೆ ಕೊಟ್ಟಿರುವಂತಹ ಖಾತೆಯನ್ನು ಹೊಗಳುತ್ತಾರೆ ಅನ್ನೋದು ಈ ಭೂಮಿಯ ಪ್ರತಿ ಕನ್ನಡಿಗರಿಗೂ ಹೆಮ್ಮೆ ತರುವಂಥ ವಿಚಾರ. ಕುಮಾರಸ್ವಾಮಿ ಇಂದು ತಮ್ಮ 66ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯಾದ್ಯಂತ ಕಾರ್ಯಕರ್ತರಿಂದಲೂ ಕೂಡ ವಿಶೇಷ ಪೂಜೆಗಳು ನಡೀತಾ ಇದೆ. ಮಂಡ್ಯ ಮತ್ತು ಮೈಸೂರಿನಲ್ಲಿ ಕಾರ್ಯಕರ್ತರ ಜೊತೆ ಆಚರಣೆ. ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡರು ಎಚ್.ಡಿ.ಕೆಗೆ ಶುಭಾಶಯವನ್ನು ಕೋರಿದ್ದಾರೆ. ಇಂದು ಕಾರ್ಯಕರ್ತರಿಂದ ಸನ್ಮಾನ ಸ್ವೀಕರಿಸಲಿರುವ ಎಚ್.ಡಿ. ಕುಮಾರಸ್ವಾಮಿ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಲಿರುವ ಎಚ್.ಡಿ.ಕೆ ರಾಷ್ಟ್ರಪತಿಗಳೊಂದಿಗೆ ಜಯಂತಿಯನ್ನು ಆಚರಣೆ ಮಾಡಿಕೊಳ್ಳೋದಕ್ಕೆ ಸಕಲ ತಯಾರಿಗಳು ಕೂಡ ನಡೀತಾ ಇದೆ. ಇನ್ನು ಕುಮಾರಸ್ವಾಮಿ ಅವರ ಕೆಲಸ ಕಾರ್ಯ ಕೈಂಕರ್ಯದ ಬಗ್ಗೆ ನರೇಂದ್ರ ಮೋದಿಯು ಕೂಡ ತಮ್ಮದೇ ಆದ ಸಾಲಿನಲ್ಲಿ ಅಧಿಕೃತವಾಗಿ ಕುಮಾರಸ್ವಾಮಿಯನ್ನ ಶುಭ ಹಾರೈಕೆ ಮಾಡಿ ಹೊಗಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.